ಎಲ್ಲರೂ ಇಂಟ್ರೋವರ್ಟೆ. ಸರ್, ನಿಮ್ಮ ತಂದೆಯವ್ರ ಜೊತೆ ಆಗಿರ್ಬೋದು, ನಿಮ್ಮ ಅತ್ತೆಯವ್ರ ಜೊತೆ ಆಗಿರ್ಬೋದು, ಅಂದರೆ ಅವರು ಸಿಬ್ಲಿಂಗ್ಸ್ ಎಲ್ಲ ಹೇಗಿರ್ತಾ ಇದ್ರು, ಜೊತೆಗೆ ವಿಷ್ಣು ಸರ್ಗೆ ಅವ್ರ ತಾಯಿ ಅಂದರೆ ತುಂಬ ಇಷ್ಟ ಅಂತಲ್ಲ? ಕರೆಕ್ಟು. ಒಳಗೊಳಗೆ ಎಲ್ಲ ಫ್ಯಾಮಿಲಿ ಒಟ್ಟೊಟ್ಟೆ ಇರ್ತಾ ಇದು. ಸೊ ಸಿಂಪಲ್ ಆಗಿರ್ಬೇಕಂತ ಅದೇ ಹೇಳಿದ್ದು, ಫ್ಯಾಮಿಲಿ ಒಟ್ಟಿಗೆ ಹೋಗ್ತಾ ಇದ್ವಿ. ಸೊ ರೆಗ್ಯುಲರ್ ಆಗಿ ಎಲ್ಲ ಫ್ಯಾಮಿಲಿ ಇದು ಒಳಗೊಳಗೆ ಇರ್ತಾ ಇತ್ತು. ಸೊ ಇಟ್ ಈಸ್ ಟು ಬಿ ಫೈನ್. ಸೊ ಸಿಂಪಲ್ ಫ್ಯಾಮಿಲಿ ಟು ಬಿ ಸ್ಟ್ರೈಟ್. ಸರ್, ಮತ್ತೆ ಜೊತೆಗೆ ನೀವು ಈಗ ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿದೆಯಾ ಸರ್? ಹೌದು, ಚೆನ್ನಾಗಿ ಫ್ಯಾಮಿಲಿ ಇದೆ. ಬಟ್ ಕಮ್ಮಿ ಆಗಿದೆ. ನನ್ನ ಕೆಲಸ ಇದೆ, ಸೊ ನಾನು ಮಾಡ್ಕೊತಾ ಇದ್ದೀನಿ. ಸೊ ಕಮ್ಮಿ ಆಗಿದೆ. ಬಟ್ ಹೋಗ್ತಾ ಇರ್ತೀವಿ, ಇನ್ನು ಫ್ಯಾಮಿಲಿ ಕರೀತಾ ಇರ್ತಾರೆ, ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಾ ಇರ್ತೀನಿ, ಸಿಗ್ತಾ ಇರ್ತಾರೆ. ಸರ್, ಈಗ ಒಂದು ಸಮಾಧಿ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳ್ತೀರಿ? ಜೊತೆಗೆ ಅವತ್ತಿನ ಘಟನೆಯನ್ನು ನೆನೆಯೋದಾದ್ರೆ ನೀವು ಯಾಕೆ ಅವತ್ತು ಅವರ ಒಂದು ವಿಷ್ಣು ಸರ್ ಸ್ಮಾರಕಕ್ಕೆ ಅಂದರೆ ಮಾಡಬೇಕಾಗಿರೋ ಶಾಸ್ತ್ರಗಳನ್ನ ಯಾಕೆ ನಿಮ್ಮ ಮನೆ ಕಡೆಯಿಂದ ಮಾಡಲಿಲ್ಲ ಅನ್ನೋದೊಂದು ಬಿಗ್ ಪ್ರಶ್ನೆ ಸರ್. ಯಾಕಂದರೆ ನಮಗೆ ಯಾರಿಗೂ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಮಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಅವ್ರ ಅಣ್ಣನ ಮಗ ಇದ್ದಾರೆ, ಅವ್ರ ಅಣ್ಣನ ಮಕ್ಕಳೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ನಿಮ್ಮಲ್ಲೇ ಕಾರ್ಯಕ್ರಮಗಳು ಬರುತ್ತೆ ಸತ್ತ ನಂತರ. ಸೊ ಅದನ್ನೆಲ್ಲ ನೀವು ಯಾಕೆ ಮಾಡಲಿಲ್ಲ ಅನ್ನೋ ನಮ್ಮ ಚಿಕ್ಕಪ್ಪ ಆಲ್ರೆಡಿ ಬದುಕಿದ್ದಾಗಲೇ ಹೇಳಿದರು, ನಾನೇನ ಸತ್ತರೆ ನಮ್ಮ ಮನೆಯವರು ಹುಡುಗರಿದ್ದಾರೆ ಮಾಡ್ತಾರೆ, ಅವರೇ ಮಾಡಲಿ ಅಂತ. ಸೊ ನಮ್ಮ ಅಪ್ಪನಿಗೂ ಒಪ್ಪಿಗೆ ಇತ್ತು, ನಮ್ಮ ಮನೆಗೂ ಒಪ್ಪಿಗೆ ಇತ್ತು. ಶ್ರೀಧರ ರಾಧಾಕೃಷ್ಣ ಅವರು ನಮ್ಮ ಅಂಕಲ್ ಜೊತೆ, ಚಿಕ್ಕಪ್ಪನ ಜೊತೆ ನಾನು ಅವ್ರು ಬೆಳೆದಿದ್ದು. ಸೊ ನನಗೇನು ಡಿಫ್ರೆನ್ಸ್ ಬೀಳಲಿಲ್ಲ. ಅವ್ರ ಸ್ಮಾರಕ ಕಟ್ಟೋದು ಒಂದು ಜಾಗದಲ್ಲಿ ಇಲ್ಲ ಇನ್ನೊಂದು ಜಾಗದಲ್ಲಿ, ಎಲ್ಲ ಕಡೆನೂ ಬೇಕೇ ಬೇಕು ಅವ್ರಿಗೆ ಸ್ಮಾರಕ. ಎಲ್ಲ ಕಡೆ ಫ್ಯಾನ್ ಇದ್ದಾರೆ, ಎಲ್ಲ ಕಡೆನೂ ಇರೋಕ್ಕಾಗಲ್ಲ. ಬಟ್ ಅದು ಗೌರ್ಮೆಂಟ್ ಮೇಲೆ ಡಿಸೈಡ್ ಮಾಡಿ ಎಲ್ಲಿ ಮಾಡ್ತಾರೋ ಅವ್ರು ಖುಷಿ ಆಗುತ್ತೆ, ಅವ್ರ ಫ್ಯಾನ್ಸ್ಗಳಿಗೆ ಎಲ್ಲಿ ಖುಷಿ ಆಗುತ್ತೋ ನನಗೂ ಖುಷಿನೇ. ನಿಮಗೂ ಅರ್ಥ ಆಯ್ತಾ ಸರ್ ಇಲ್ಲಿ ನೆಲಸಮ ಮಾಡಿದ್ದಾದ್ಮೇಲೆ ಹಬ್ಬ ಇದು ಅವ್ರು ಇದ್ದಾಗ ಅವ್ರ ಹತ್ರ ಇದ್ದಿದ್ದು ಖುಷಿ ಅದಿತ್ತು. ಅಲ್ಲಿ ಸಮಾಧಾನ ಇವಾಗಿಲ್ಲ. ಅವರು ನನ್ನ ಹೃದಯದಲ್ಲಿದ್ದಾರೆ, ನನ್ನ ಜನದ ಆಪ್ತ ಮಿತ್ರರು ರಕ್ಷದಲ್ಲಿ ಅವ್ರ ಹೃದಯದಿದ್ದಾರೆ. ಸೊ ನನಗೆ ಅಲ್ಲಿ ಆ ಜಾಗದಲ್ಲಿ ಅಲ್ಲೇ ಇದ್ದಿರುವಂಥ ಇಲ್ಲ ಹೇಳೋಕ್ಕಾಗಲ್ಲ, ಯಾಕಂದರೆ ನನ್ನ ಹೃದಯದಲ್ಲಿದ್ದಾರೆ. ಸೊ ಡಿಫ್ರೆನ್ಸ್ ಬೀಳಲ್ಲ. ಎಲ್ಲಿ ಕಟ್ತಾರೋ ಗೌರ್ಮೆಂಟ್ ಎಲ್ಲಿ ಇಷ್ಟು ಸುಲಭ ಆಗುತ್ತೋ, ಎಲ್ಲಿ ಅಭಿಮಾನಿಗಳಿಗೆ ಇಷ್ಟವೋ ಅಲ್ಲಿ ಖುಷಿ. ಸ್ಮಾರಕದ ಬಗ್ಗೆ ಕೇಳಿದ್ದಾದ್ಮೇಲೆ ನೀವು ತುಂಬ ಎಮೋಷನಲ್ ಆಗ್ತಾ ಇದ್ದೀರಾ. ಅವ್ರ ಬಗ್ಗೆ ಕೇಳಿದಾಗ ತುಂಬ ಖುಷಿಯಾಗಿ ಮಾತಾಡ್ತಾ ಇದ್ರಿ. ಅದು ಜಸ್ಟ್ ಅಂದರೆ ಆ್ಯಸ್ ಎ ನಮಗೆ ಹಂಗೆ ಅನ್ನಿಸ್ದಾಗ ಇಲ್ಲ ಅವ್ರ ಸ್ಮಾರಕ ಅಭಿಮಾನ್ ಸ್ಟುಡಿಯೋದಲ್ಲೇ ಇರಬೇಕಾಗಿತ್ತು ಅಂತ ನಮಗೆ ಎಷ್ಟೋ ನೋವಾಗುತ್ತೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಕೇಳಿದ್ದು. ಜೊತೆಗೆ ಬೇಜಾರು ಮಾಡ್ಕೋಬೇಡಿ. ಸೊ ನಿಮ್ಮ ಕಣ್ಣಲ್ಲಿ ಕಾಣ್ತಿದೆ ಆ ಬೇಜಾರು. ಸೊ ಜೊತೆಗೆ ನಿಮಗೆ ಅವರ ಒಂದು ಸಿನಿಮಾಗಳಲ್ಲಿ ತುಂಬ ಫೇವ್ರೇಟ್ ಅಂತ ಅಂದರೆ ಯಾವುದು ಸರ್? ನನಗೆ ಅವ್ರಿಗೆ ಎಲ್ಲದಕ್ಕಿಂತ ಫೇವ್ರೇಟ್ ಇಷ್ಟ ಇದು ಯಾವುದದು ಮುತ್ತಿನ ಹಾರ. ಆಮೇಲೆ ಇನ್ನೊಂದು ಮೈಸೂರು ಚಾಮುಂಡಿ ಬೆಟ್ಟ, ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಅಫ್ಕೋರ್ಸ್ ಕೋಟಿಗೊಬ್ಬ ಇಷ್ಟ, ಮನೆ ಥರನೇ ಇದ್ದೆ, ಸೊ ಅದಿಷ್ಟ. ಆಮೇಲೆ ಸೂರ್ಯವಂಶ ಇಷ್ಟ. ಮೂರು ನಂಗೆ ತುಂಬ ಇಷ್ಟ. ಸುಪ್ರಭಾತ, ಕರೆಕ್ಟ್, ಸುಪ್ರಭಾತನೂ ತುಂಬ ಇಷ್ಟ. ಮೋಸ್ಟ್ ಹ್ಯಾಂಡ್ಸಮ್ ಹೀರೋ ಇನ್ ಕರ್ನಾಟಕ ವಿಷ್ಣು ಸರ್. ಸೊ ನೀವೇನು ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು, ಈಗ ನೀವೇನು ಮಾಡ್ಕೊಂಡಿದ್ದೀರಿ ಅಂತ? ನಾನು ಇವಾಗ ಕ್ಯಾಪ್ಚಿಮ್ನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಇನ್ಸಿಡೆಂಟ್ ನೀವು ಮರೆಯಲಾರದ್ದು ಅವ್ರ ಜೊತೆ ಕಳೆದಂಥ ಘಟನೆ ಅಂತ ಅಂದರೆ ಯಾವುದು? ಎಷ್ಟೊಂದಿದೆ, ಒಂದೇಳಕ್ಕಾಗಲ್ಲ. ಹೇಳೋದು ಜ್ಞಾಪಕ ಇದ್ರೆ ಅಂದರೆ, ನಾನು ಅವ್ರ ಜೊತೆ ಮೈಸೂರಿಗೆ ಹೋಗ್ತಾ ಇದ್ದೆ. ಸೊ ನನಗೆ ತಿನ್ನೋಕಂದ್ರೆ ಇಷ್ಟ. ಸೊ ಜಾಗದಲ್ಲಿ ಎಲ್ಲಿ ನಿಲ್ಸಪ್ಪ, ಇಲ್ಲಿ ನಿಲ್ಸ್ಲಾ, ಅಲ್ಲಿ ನಿಲ್ಸ್ಲಾ, ಅದು ತಿಂತ್ಯಾ, ಇದು ತಿಂತ್ಯಾ, ವಾಪಸ್ ಬರೋಷ್ಟೊತ್ತಿಗೆ ಎಲ್ಲ ತಿಂದ್ಬಿಟ್ಟಿದೆ, ಆಗ್ತಾ ಇರಲಿಲ್ಲ. ಸೊ ಆ ಥರ ಜ್ಞಾಪಕ. ಕೊನೆಯದಾಗಿ ಏನು ಹೇಳ್ತೀರಾ? ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರಲಿ. ಅವ್ರ ಮೂವಿ ರಿಲೀಸ್ ಆಗ್ತದೆ, ಸೊ ಒಳ್ಳೇದಾಗಲಿ ಅಂತ ಬೇಡ್ಕೊತೀನಿ ಅಷ್ಟೇ. ಸರ್, ನೀವು ಯಾವಾಗಲೂ ಕಾಣಿಸ್ಕೋಬೇಕು. ಯಾಕಂದರೆ ನಿಮ್ಮಿಂದ ನಾವು ಅವ್ರ ನೆನಪುಗಳನ್ನ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ. ವಿಷ್ಣು ಸರ್ ಹೇಗಿದ್ರು, ಹೇಗೆ ಮಾತನಾಡ್ತಾ ಇದ್ರು, ಅವರೊಂದಷ್ಟು ಎಲ್ಲರಿಗೂ ಸಹಾಯ ಮಾಡಿರುವಂಥದ್ದಾಗಿರ್ಬೋದು, ಅದೆಲ್ಲವನ್ನ ನಾವು ನಿಮ್ಮಿಂದ ಕೇಳಿ ಅವ್ರ ಬಗ್ಗೆ ಇನ್ನಷ್ಟು ಅಭಿಮಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ನಾವು ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇರ್ತೀವಿ. ನೀವು ಹೀಗೆ ಎಲ್ಲ ಕಡೆ ಕಾಣಿಸ್ಕೊಳ್ಳಿ,
ಇನ್ನು ಮುಂದೇನಾದರೂ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ಇವತ್ತು ನಿಮ್ಮನ್ನು ನೋಡಿದ್ದು ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ವಿಷ್ಣುವರ್ಧನ್ ಅವರ ಅಣ್ಣನ ಮಗ ಅವೀಕ್ಷಿತ್ ಅವರ ಮಾತು. ವಿಷ್ಣು ಸರ್ ಬಗ್ಗೆ ತುಂಬ ನೆನಪುಗಳನ್ನು ಶೇರ್ ಮಾಡಿಕೊಂಡ್ರು ಅವರ ಅಣ್ಣನ ಮಗ. ನಮ್ಮ ಚಿಕ್ಕಪ್ಪ ನನಗೆ ತುಂಬ ಪ್ರೌಡ್ ಅವ್ರ ಬಗ್ಗೆ. ಇವತ್ತಿಗೂ ಕೂಡ ಅವರ ಅಭಿಮಾನಿಗಳು ಈ ಮಟ್ಟಿಗೆ ಬಂದು ಅವರನ್ನು ಒಂದು ಅಭಿಮಾನ ಸಂದನ ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜ್ ಗೋಪಾಲ್, TV9.